ಪ್ರಶ್ನೆಗಳಿಗೆ ಕೌಂಟರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ವಕ್ತಾರರು ಬರಬೇಕಾಗಿತ್ತು. ಬಟ್ ಈ ಸಿಎಂ ಕುರ್ಚಿ ಬಡಿದಾಟಕ್ಕೆ ಕಾಂಗ್ರೆಸ್ ನಿಂದ ಅಧಿಕೃತವಾಗಿ ನಾವು ವಕ್ತಾರರನ್ನ ಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಿನ್ನೆ ಕೂಡ ಪಾಪ MLC ಪುಟ್ಟ ಸಿದ್ದಶೆಟ್ಟಿ ಅವರು ಜಾಯಿನ್ ಆಗಿದ್ರು, ಅವ್ರಿಗೂ ಕೂಡ ಬರಬೇಡಿ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಪಕ್ಷ. ಬಟ್ ಅನುಮಾನ ಈಗ ಒಕ್ಕಲಿಗರು ಲಾಸ್ಟ್ ಪಾಯಿಂಟ್ ಇದೆ. ಯಾವೊಂದು ವಾಲ್ಮೀಕಿ ನಿಗಮದ ಒಂದು ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ 187 ಕೋಟಿ ವಿಚಾರ, ಇವತ್ತದು ಸನ್ಮಾನ್ಯ ಆರ್ ಅಶೋಕ್ ರವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಇನ್ನು 4-5 ವಿಕೆಟ್ ಬೀಳುತ್ತೆ, ಇದು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು. ನೋಡಿ, ಇನ್ನೊಂದು ಇವ್ರ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮಿತ್ರರು ಹೇಳ್ತಾ ಇರಬೇಕಾದ ಸಂದರ್ಭದಲ್ಲಿ 2.5 ವರ್ಷನ ಅವ್ರು ಏನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಸನ್ಮಾನ್ಯ ರಾಜಣ್ಣ ಅವರು ಒಂದು ಮಾತನ್ನ ಹೇಳ್ತಾರೆ, ಲೋಕಸಭಾ ಚುನಾವಣೆ ತನಕ ವೇಣುಗೋಪಾಲ್ ಅವರು ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ತನಕ ಮಾತ್ರನೇ ಇವರು ರಾಜ್ಯದ KPCC ಅಧ್ಯಕ್ಷರಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ, ಡಿ.ಸಿ.ಎಂ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಹಾಗಾದ್ರೆ ಇದರ ಒಳಗಡೆ ಅಂತರದಲ್ಲಿ ಏನೋ ಒಂದು ಗೊಂದಲ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಈ 187 ಕೋಟಿ ಏನು ಹಗರಣ ನಡೆದಿದೆ, ಈ ಹಗರಣ ಅಗಿತಾ ಹೋದ್ರೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಹೊರಗೆ ಬರ್ಬೋದು, ಇದರಿಂದ ಏನಾದರೂ ಪರಿಣಾಮಗಳು ಬೀರ್ಬೋದು ಅನ್ನೋದಕ್ಕೆ ಈಗಲಿಂದಾನೇ ಅವರವರ ಸ್ಥಾನಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ. ನಿಮಗೂ ಗೊತ್ತು ನಾಗೇಂದ್ರ ಪ್ರಸಾದ್ ಸರ್, ಅಂದ್ರೆ ಮಾಧ್ಯಮಗಳು 24 ಗಂಟೆ ಕೂಡ ಸುದ್ದಿ ಪ್ರಸಾರ ಮಾಡುವಾಗ ಯಾವುದನ್ನು ಕೂಡ ಬಿಟ್ಟು ಬೇರೆ ಓವರ್ಲ್ಯಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದ್ರಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆನೂ ಕವರೇಜ್ ಮಾಡ್ತಿದ್ದೀವಿ, ಗ್ಯಾರಂಟಿ ವರ್ಸಸ್ ಬೆಲೆ ಏರಿಕೆ ಬಗ್ಗೆ ಕೂಡ ಮೆಗಾ ಡಿಬೇಟ್, ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ವಿಸ್ತೃತವಾಗಿ 1.5 ಗಂಟೆ ಚರ್ಚೆ ಭಾನುವಾರ ನಡೆಯುತ್ತೆ. ಪ್ರಶ್ನೆ ಒಂದೇ ಒಂದು ಅತಿ ದೊಡ್ಡ ವಿಚಾರ ಇದೆ. ಸ್ವಾಮೀಜಿಗಳು ಪತ್ರಿಕೆಯಲ್ಲಿ ಕೂಡ ನಾವು ನೋಡಿದ್ದೀವಿ, ಮಾಧ್ಯಮದಲ್ಲಿ ನೋಡಿದ್ದೀವಿ, ಒಂದು ಮಾತನ್ನು ಹೇಳ್ತಾರೆ, ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿದ್ದಾರೆ DKC ಅವರು ಅಂತಕ್ಕಂಥ ಮಾತನ್ನ. ಇದು ನಾನು ಗಂಭೀರವಾಗಿ ಒಂದು ನಿಮಿಷ ಇದನ್ನು ಹೇಳಿಕೆ ಹೇಳ್ತಾ ಇದ್ದಾರೆ. ಯಾವ ದುಡ್ಡು ಖರ್ಚು ಮಾಡಿದ್ರು, ಎಷ್ಟು ಖರ್ಚು ಮಾಡಿದ್ರು, ಎಲ್ಲೆಲ್ಲಿ ಖರ್ಚು ಮಾಡಿದ್ರು. ಯಾಕಂದ್ರೆ ಈ ರಾಜ್ಯದಲ್ಲಿ ಸರ್ಕಾರ ತರೋದಕ್ಕೆ ಅವ್ರು ದುಡ್ಡು ಖರ್ಚು ಮಾಡಿದ್ರೆ ಅಂತಕ್ಕಂಥ ಪದ ಕೂಡ ಬಳಕೆ ಮಾಡ್ತಾರೆ. ಹಾಗಾದ್ರೆ ಎಷ್ಟು ಕೋಟಿ ಎಲ್ಲಿಂದ ತಂದ್ರೆ ಏನ್ ಖರ್ಚು ಮಾಡಿದ್ರು ಅಂತಕ್ಕಂಥ ಜನಗಳ ಮುಂದೆ ಇಡಬೇಕಲ್ವ. ಹಾಗಾದ್ರೆ ಹೇಳಿಕೆಗಳನ್ನು ಕೊಡೋದ್ರ ರೀತಿಯಲ್ಲಿ ಜನಗಳಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ. ಸ್ವಾಮೀಜಿ ಅವರೊಬ್ಬರನ್ನೇ ಉದ್ದೇಶಿಸಿ ಮಾತಾಡಬಾರದು. ಎರಡೂ ಪಕ್ಷಗಳು 3 ಪಕ್ಷಗಳು ಕೂಡ ದುಡ್ಡನ್ನು ಸುರಿಮಳೆ ಸುರಿಸಿನೇ ಅಧಿಕಾರಕ್ಕೆ ಬರೋದು. ಅದರಲ್ಲಿ ಯಾರು ಕಮ್ಮಿ ಏನಿಲ್ಲ, ಬಿಜೆಪಿ ಅವರೇನು ಕಮ್ಮಿ ಇಲ್ಲ, ಕಾಂಗ್ರೆಸ್ ಅವರೇನು ಕಮ್ಮಿ ಇಲ್ಲ, JDS ಅವರೇನು ಕಮ್ಮಿ ಇಲ್ಲ. ಜನ ಕೂಡ ಗೊತ್ತಿದೆ, ಅವ್ರು ಹೇಳಿಲ್ಲ ಅಂತ ಮಾತ್ರ ಕಿಲ್ಲ ಅಂತಲ್ಲ, ಅವ್ರು ಹೇಳಿಲ್ಲ ಅಂತ ಮಾತ್ರ ಕಿಲ್ಲ ಅಂತಲ್ಲ. ನಿಮಗೂ ಗೊತ್ತು ಸರ್, ಎಷ್ಟು ದುಡ್ಡಿಂದಲೇ ಚುನಾವಣೆ ಮಾಡಕ್ಕಾಗತ್ತೆ ಸರ್, ದುಡ್ಡಿಂದಲೇ ಚುನಾವಣೆ ಮಾಡಕ್ಕಾಗತ್ತೆ. ಯಾವ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ಹಣ ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಇವತ್ತು ಗೊತ್ತಾಗಬೇಕು ಅಂತಂದ್ರೆ ಇಂತಹ ವಿಚಾರಗಳು ಕೂಡ ಚರ್ಚೆ ಆಗ್ಬೇಕು ಅಂತ. ಸ್ವಾಮೀಜಿಗಳು ಜಾತ್ಯತೀತವಾಗಿ ಮಾತಾಡಬೇಕು, ಜಾತಿ ಪರವಾಗಿ ಇರುವಂತವ್ರು ಸ್ವಾಮೀಜಿಗಳಲ್ಲ. ಅವರು ಎಲ್ಲೂ ಕೂಡ ಒಂದು ದಯವಿಟ್ಟು ನಿಮ್ಮ ಮಾತು ಉತ್ತರ ಕೊಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಸ್ವಾಮೀಜಿಗಳು ನಾಗರಾಜ್ ಸರ್ ಇದಲ್ಲ ಈಗ ನಾನು ಅವಾಗ್ಲೇನು ಹೇಳಿದೆ ಇವಾಗ್ಲೇನು ಹೇಳ್ತಿದ್ದೀನಿ. ಒಂದ್ ನಿಮಿಷ, ಅವಾಗ್ಲೇನು ನಾಗರಾಜ್ ಅವರೇ ನಾನು ಅವಾಗ್ಲೂ ಹೇಳ್ದೆ ಇವಾಗ್ಲೂ ಹೇಳ್ತಿದ್ದೀನಿ, ರಾಜಕಾರಣಿಗಳು ಸ್ವಾಮೀಜಿಗಳನ್ನ ಮಠಗಳನ್ನ ಬಳಸ್ಕೊಳ್ಬಹುದು, ಸ್ವಾಮೀಜಿಗಳು ಸಮುದಾಯದ ಪರವಾಗಿ ಏನಾದ್ರು ಮಾತನಾಡಿದ್ರೆ ಅದು ತಪ್ಪು. ಇದಂಗೆ ನೀವ್ ಹೇಳಿ ರಾಜಕಾರಣಿಗಳು ನಾಳೆಯಿಂದ ಮಠಕ್ಕೆ ಹೋಗ್ಬಾರ್ದು, ನೀವ್ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಯಾವ ರಾಜಕಾರಣಿ ಕೂಡ ಯಾವುದೇ ಧಾರ್ಮಿಕ ಕೇಂದ್ರಗಳಿಗೆ ಹೋಗ್ಬಾರ್ದು, ನೀವ್ ಅದನ್ನ ಮಾತಾಡಲ್ಲ, ಇದನ್ನ ಮಾತ್ರ ಮಾತಾಡ್ತೀರಾ. ವಿಷಯ ಅದಲ್ಲ. ಸ್ವಾಮೀಜಿಗಳು ಏನ್ ಮಾಡ್ತಾ ಇದ್ರೆ ಎಲ್ಲ ಬ್ಲಾಕ್ ಮನಿ ತಗೊಂಡೋಗಿ ಇಡ್ಸ್ಕೊಳ್ಳೋದಕ್ಕೆ ಸ್ವಾಮೀಜಿಗಳು ಅದೊಂದು ತಾಣ ಅಷ್ಟೇ. ನಿಮ್ಮ ಅಭಿಪ್ರಾಯ ಮುಂದುವರಿಸುವಂತಕ್ಕೆ ಸ್ವಾಮೀಜಿಗಳು ಬರಬಾರದು. ಒಂದು ಜಾತಿ ಪರವಾಗಿ ಸ್ವಾಮಿ ವಿವೇಕಾನಂದ ಕೇಳ್ತಿದ್ದೀನಿ ಪ್ರಶ್ನೆ. ನಾಗರಾಜ್ ಅವರೇ ನಾನು ಕೇಳ್ತಿದ್ದೀನಿ
30 ಸೆಕೆಂಡ್ ಟೈಮ್ ಹಾಕಿ ಕಿಚ್ಚು 30 ಸೆಕೆಂಡ್ ಟೈಮ್ ಹಾಕಿ ಮಠಗಳ ಬಗ್ಗೆ ಅಷ್ಟು ನಿಕೃಷ್ಟವಾಗಿ ಮಾತಾಡಬಾರ್ದು ನಾಗರಾಜ್ ಅವರೇ ಆಯ್ತು ಅವರ ಅಭಿಪ್ರಾಯ ಹೇಳುವಂತ ಸ್ವಾತಂತ್ರ್ಯ ಇದೆ ಸರ್ ಅದರಲ್ಲಿ. ಆದ್ರೆ ನೀವು ಹೇಳುವಂತ ಮಾತು ಅಕ್ಷಮ್ಯ ಅಪರಾಧ. ನಾನು ಪ್ರಶ್ನೆ ಕೇಳಕ್ಬಿಡಿ ನಾಗರಾಜ್ ಅವರೇ ಹಿರಿ ಪ್ರಶ್ನೆ ಕೇಳ್ತಾ ಇದೀನಿ ಯದುಕುಮಾರ್ ಅವರೇ. ನಾಗರಾಜ್ ಅವರೇ ಯಾವ ಮಟ್ಟದಲ್ಲಿ ಬ್ಲಾಕ್ ಮನಿ ಇಟ್ಕೊಂಡಿದ್ದಾರೆ ನಿಮಗೆ ಮಾಹಿತಿ ಇದ್ರೆ ಕೊಡಿ ಅದನ್ನು. ನಾನು ಅದನ್ನೇ ಕೇಳ್ತಿದ್ದೀನಿ ಸರ್, ಅದನ್ನೇ ಕೇಳ್ತಿದ್ದೀನಿ, ಹೇಳಿ ಯಾವ ಮಟ್ಟದಲ್ಲಿ ಇದೆ. ಈಗ ವಫ್ ಮಂಡಳಿಯಲ್ಲಿ ಸಾರಿ ಟು ಸೇ ದಿಸ್, ಈ ಜಮೀರ್ ಅಹಮದ್ ಅವರೇ ಹೇಳಿದ್ದಾರೆ, ನಾವು ಎಲ್ಲಾ ಮಸೀದಿಗಳಲ್ಲಿ ಮೌಲ್ವಿಗಳಲ್ಲಿ ಅವ್ರ ಜೊತೆಯಲ್ಲಿ ಸಭೆ ಮಾಡಿ ಚರ್ಚೆ ಮಾಡಿ ಚುನಾವಣೆಯನ್ನು ಗೆಲ್ಸಿದ್ದೀವಿ. ಹಂಗಾದ್ರೆ ಅಲ್ಲಿರೋದಿಲ್ವೋ? ಅದನ್ನು ಹೇಳಿ, ಎಲ್ಲಿದೆ ಅದನ್ನ ಹೇಳಿ, ಎಲ್ಲಿ ಯಾವ ಮಟ್ಟದಲ್ಲಿ ದಯವಿಟ್ಟು ಕ್ಲಾರಿಫೈ ಮಾಡಿ. ಉತ್ತರ ಕೊಡ್ಲಿ. ಇಲೆಕ್ಷನ್ ಕೇಳಿ ಮಠದ ಬಗ್ಗೆ ಇಷ್ಟು ತಾರುಣ್ಯವಾಗಿ ಹೇಳ್ಬಾರ್ದು ದಯವಿಟ್ಟು. ಅರ್ಧ ಎಕರೆ ಜಮೀನು ಕೊಡೋದಕ್ಕೆ ಸರ್ಕಾರಗಳಿಗೆ ಏಕತಿಲ್ಲ, ಆದ್ರೆ ಸ್ವಾಮೀಜಿಗಳಿಗೆ 106 ಎಕರೆ ಜಮೀನು ಕೊಡ್ತಾರೆ. ಅದನ್ನ ಸರ್ಕಾರ ಪ್ರಶ್ನೆ ಮಾಡಿ ಅದನ್ನ. ಒಂದ್ ನಿಮಿಷ ನಾಗೇಂದ್ರ ಪ್ರಸಾದ್ ಅವರೇ ಒಂದ್ ನಿಮಿಷ 30 ಸೆಕೆಂಡ್ ಟೈಮ್ ಹಾಕಿ. ಅವ್ರು ಉತ್ತರ ಕೊಡ್ತಿಲ್ಲ, ಎಸ್ಕೇಪ್ ಆಗ್ತಿದ್ದಾರೆ. ನಾಗರಾಜ್ ಅವ್ರಿಗೆ 30 ಸೆಕೆಂಡ್ ಟೈಮು. ಯಾವ ಮಟ್ಟದಲ್ಲಿ ಬ್ಲಾಕ್ ಮನಿ ಇದೆ ಅದನ್ನ ನೀವು ಕ್ಲಾರಿಫೈ ಮಾಡಿ, ಇಲ್ಲ ಅಂತಂದ್ರೆ ತಿಳ್ಕೊಂಡ್ ಬಂದು ಹೇಳ್ತೀನಿ ಅಂತ ಹೇಳಿ ಚರ್ಚೆ ಅಲ್ಲಿಗೆ ನಿಲ್ಲೋದು ಬೇಡ ಅನ್ನೋ ಕಾರಣಕ್ಕೆ. ಮೇಡಮ್ ಇದ್ರ ಬಗ್ಗೆ ಇನ್ನೊಂದು ಡಿಬೇಟ್ ನೀವು ಕೊಟ್ರೆ, ಅವಕಾಶ ಕೊಟ್ರೆ ಆಧಾರ ಸಮೇತ ನಾನು ಬರ್ತೀನಿ. ಯಾವ್ಯಾವ ಮಠಗಳಲ್ಲಿ ಯಾವ್ಯಾವ ಮಠಗಳಿಗೆ ಕೇವಲ ಮಠ ಮಾತ್ರ ಬಿಜೆಪಿ, ಅದರಲ್ಲಿ ಹೆಚ್ಚಾಗಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹೆಚ್ಚಾಗಿ ಮಠಗಳಿಗೆ ಭೂಮಿ ಕೊಟ್ಟಿರುವಂತದ್ದು, ಹಣ ಕೊಟ್ಟಿರುವಂತದ್ದು. ದಯವಿಟ್ಟು ಕೇವಲವಾಗಿ ಮಾತಾಡಬೇಡಿ. ಈ ರಾಜ್ಯದಲ್ಲಿ ನಾಗರಾಜ್ ಅವರೇ ನೀವು ಹೇಳ್ತಿರೋದು ಹೆಂಗಿದೆ ಅಂದ್ರೆ ಕೇವಲ ಇಲ್ಲ ನೀವ್ ಹೇಳ್ತಿರೋದು ಹೆಂಗಿದೆ ಅಂದ್ರೆ ಸರ್ ಹೈಯೆಸ್ಟ್ ಪ್ರಾಪರ್ಟಿ ಇರೋದು ಹೈಯೆಸ್ಟ್ ಪ್ರಾಪರ್ಟಿ. ನಾಗರಾಜ್ ಅವರೇ ನೀವು ಕೇಳಿಸ್ಕೋಬೇಕು. ಒಂದ್ ನಿಮಿಷ ನಾಗರಾಜ್ ಅವರೇ ನೀವು ಕೇಳಿಸ್ಕೋಬೇಕು. ನೀವು ಮಾತನಾಡ್ತಿರೋದು ಹೆಂಗಿದೆ ಅಂದ್ರೆ ಕೇವಲ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಕೇಂದ್ರಗಳು ಮಾತ್ರ ಚುನಾವಣಾ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್. ಯಾಕೆ ಬೇರೆ ಧರ್ಮಗಳಲ್ಲಿ ಇಲ್ವಾ? ಬೇರೆ ಧರ್ಮಗಳಲ್ಲಿ ಅದನ್ನು ಸೇರ್ಸ್ ಮಾತಾಡಿ ನೀವು ಅದನ್ನು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಲಿಂಗ ತಾರತಮ್ಯ ಇಲ್ಲದನೆ ಎಲ್ಲಾ ಧರ್ಮದ ಧಾರ್ಮಿಕ ಕೇಂದ್ರಗಳು ಕೂಡ ರಾಜಕೀಯದಿಂದ ದೂರ ಇರಬೇಕು. ಅದನ್ನ ಹೇಳಿ ನೀವು ಮಠಮಾನ್ಯ ಅಂತ ಯಾಕೆ ಹೇಳ್ತೀರಿ? ಯದು ಸರ್ ಸ್ವಾಮೀಜಿಗಳು ಈಗ ಇದು ಮೊನ್ನೆ ಬಂದ್ಬಿಟ್ಟು ಜಮೀರ್ ಅಹಮದ್ ಖಾನ್ ಹೇಳಿದ್ರು ಒಂದು ಬೀದರ್ ಇದರಲ್ಲಿ ಅವರ ಒಂದು ಇದರಲ್ಲಿ ಗೆದ್ದಿದಂತದ್ದು 2 ಲಕ್ಷ ಮತ ಮುಸ್ಲಿಂ ಮತದಿಂದನೇ ಗೆದ್ದಿದಂತದ್ದು. ಹಾಗಾಗಿ ಅವ್ರು ಕೆಲಸ ಮಾಡ್ಲೇಬೇಕು. 15ರಿಂದ 20 ಲಕ್ಷ ಜನ ಇದ್ದಾರೆ. ಒಂದೇ ಸಮುದಾಯ ನೀವು ಅನ್ನದಾಸೋಹ ಜ್ಞಾನದಾಸೋಹ ಮಾಡ್ತಾ ಇರುವಂತ ಮಠಗಳಿಗೆ ಅವಮಾನ ಮಾಡಿದಂತದ್ದು. ಇವತ್ತು ಎಷ್ಟೋ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ವಿಷಯಾಂತರ ಆಗೋದು ಬೇಡ. ನಾಗರಾಜ್ ಅವರೇ ನನ್ನದು ಸೇರಿದಂತೆ ಪ್ಯಾನೆಲ್ ನಲ್ಲಿರುವ ಬಹುತೇಕ ನಾಗರಾಜ್ ಅವರೇ ಒಂದ್ ನಿಮಿಷ ನೀವು ಹೇಳಿ ಎಲ್ಲಾ ಧರ್ಮದವರು ನಾಗರಾಜ್ ಅವರೇ ನಾಗರಾಜ್ ಅವರೇ ಇದುವರೆಗೂ 75 ವರ್ಷ ಆಯ್ತು ಕೇಳಿಸ್ಕೊಳ್ಳಿ ಸರ್ ಕೇಳಿಸ್ಕೊಳ್ಳಿ. ಇಲ್ಲಿ ನಾಗರಾಜ್ ಅವರೇ ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಕೂಡ ರಾಜಕೀಯದಿಂದ ಆಚೆ ಇರಬೇಕು. ಹೌದು ಅಷ್ಟಕ್ಕೆ ನಿಲ್ಸೋಣ. ಚರ್ಚೆ ಇವತ್ತು ಅದಲ್ಲ. ಬರೀ ಬ್ಲೇಮ್ ಗೇಮ್ ಒಂದು ಸಮುದಾಯಕ್ಕೆ ಮಾಡ್ಕೊಂಡಿದ್ರೆ ಆಗಲ್ಲ. 10 ಸೆಕೆಂಡ್ ಸರ್ ಬೇಗ. ಮೇಡಮ್ ನೋಡಿ, ಅವರೊಂದು ಮಾತನ್ನ ಹೇಳಿದ್ದಾರೆ, ಯಾವ ಮಠಾಧೀಶರು ಕೂಡ ಬೆವರು ಸುರಿಸದೆ ಬಂದು ಕೂತ್ಕೋತಾರೆ ಅಂತ. ದಯವಿಟ್ಟು ನಿಮ್ಗೆ ಯಾವ್ದಾದ್ರು ಮಠದ ಸಂಪರ್ಕ ಇದೆಯಾ? ಅದನ್ನ ಅವ್ರು ತಂದ್ಕೊಡ್ತಾರೆ. ಯಾವ್ಯಾವ ಧಾರ್ಮಿಕ ಸಮುದಾಯದ ಇಲ್ಲ ಸರ್ ಅದನ್ನು ಡಿಬೇಟ್ ಮಾಡೋಣ. ನೀವು ಬನ್ನಿ ಅವತ್ತು ನಾಗರಾಜ್ ಅವ್ರನ್ನು ಕರ್ಸೋಣ. ಯಾವ್ಯಾವ ಧರ್ಮದ ಧಾರ್ಮಿಕ ಕೇಂದ್ರಗಳು ರಾಜಕೀಯದಲ್ಲಿ ಎಷ್ಟು ಹಾಸೋಕಿದೆ ಬನ್ನಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಮೈಸೂರು